ಹರ್ಮುಜ್ ಜಲಸಂಧಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಭಾರತಕ್ಕೆ ತೈಲ ತರ್ತಾ ಇದ್ದ 37 ಹಡಗುಗಳಿಗೆ ಅಲ್ಲಿ ಬ್ರೇಕ್ ಅನ್ನ ಹಾಕಲಾಗಿದೆ. ಭಾರತದ ಧ್ವಜ ಇದ್ದ ತೈಲ ತುಂಬಿದ್ದಂತ ಹಡಗುಗಳದು. ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆದ್ರೆ ಇನ್ನೊಂದು ಕಡೆ ನಾವಿದ್ದೀವಿ, ತೈಲದ ವಿಷಯವಾಗಿ ಯಾವುದೇ ಆತಂಕ ಭಾರತಕ್ಕೆ ಬೇಡ ಅಂತ ಹೇಳಿ ರಷ್ಯಾ ಭರವಸೆಯನ್ನ ಕೊಟ್ಟಿದೆ. ಭಾರತದ ಧ್ವಜ ಇದ್ದಂತ ತೈಲ ಸಾಗಿಸ್ತಾ ಇದ್ದ ಹಡಗುಗಳು ಅಲ್ಲಿ ಸ್ಟ್ರಕ್ ಆಗಿದೆ. ಈಗ ಒಟ್ಟು 37 ಹಡಗುಗಳಿಗೆ ಬ್ರೇಕ್ ಅನ್ನ ಹಾಕಲಾಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಯುದ್ಧ ಮುಗಿಯೋಷ್ಟೊತ್ತಿಗೆ ಭಾರತದಲ್ಲಿ ತೈಲದ ಕೊರತೆ ಏನಾದರೂ ಎದುರಾಗುತ್ತಾ, ಜೊತೆಗೆ ಬೆಲೆ ಏನಾದರೂ ದುಬಾರಿ ಆಗುತ್ತಾ, ಹೀಗೆ ಹಲವಾರು ಚರ್ಚೆಗಳಂತೂ ಉದ್ಭವವಾಗಿದೆ. ಈ ಬೆನ್ನಲ್ಲೇ ರಷ್ಯಾ ಒಂದು ಅಭಯ ಕೊಟ್ಟಿದೆ, ಭರವಸೆ ಕೊಟ್ಟಿದೆ. ಒಂದು ವೇಳೆ ಭಾರತಕ್ಕೆ ತೈಲದ ವಿಷಯವಾಗಿ ಸಮಸ್ಯೆ ಆದರೆ ನಾವಿದ್ದೀವಿ ಅಂತ ಹೇಳಿದೆ. ಹರ್ಮುಜ್ ಜಲಸಂಧಿಗೆ ಈಗ ಬ್ರೇಕ್ ಹಾಕಿದೆ ಇರಾನ್. ಈ ನಿಟ್ಟಿನಲ್ಲಿ ಭಾರತದ ಕಡೆಗೆ ಬರಬೇಕಾಗಿದ್ದಂಥ 37 ಹಡಗುಗಳು, ತೈಲ ತುಂಬಿದ್ದಂಥ ಹಡಗುಗಳು ಅಲ್ಲೇ ಸ್ಟ್ರಕ್ ಆಗಿ ನಿಂತಿದೆ. ಅದರಲ್ಲಿ ಭಾರತದ ಧ್ವಜ ಇದೆ ಹಡಗುಗಳಲ್ಲಿ. ಇನ್ನು ದುಬೈನಲ್ಲಿ ಸಾಕಷ್ಟು ಜನ ಕನ್ನಡಿಗರು ಲಾಕ್ ಆಗಿದ್ದಾರೆ. ಬ್ಯಾಚ್ ವೈಸ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿಗೆ. ದುಬೈನಲ್ಲಿ ಲಾಕ್ ಆಗಿದ್ದ ಕನ್ನಡಿಗರು ಅಂದ್ರೆ ಪ್ರವಾಸಿಗರು ನಿರಾಳರಾಗಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಿದ್ದಾರೆ. ದುಬೈನಲ್ಲಿ ಲಾಕ್ ಆಗಿದ್ದ 50 ಜನ ಬೆಂಗಳೂರಿಗೆ ಬಂದಿದ್ದಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅವಕಾಶ ಸಿಕ್ಕಾಗ್ಲೆಲ್ಲ ಅವರಿಗೆ ಫ್ಲೈಟ್ನ ವ್ಯವಸ್ಥೆ ಮಾಡಿ ಇಲ್ಲಿ ಕಳಿಸ್ಕೊಡಲಾಗ್ತಾ ಇದೆ. ಶಾರ್ಜಾದಿಂದ ಕೊಚ್ಚಿನ್ ಮೂಲಕ ಬೆಂಗಳೂರಿಗೆ, ಅಂದರೆ ಕೊಚ್ಚಿನಿಂದ ವಿಮಾನ ವ್ಯವಸ್ಥೆಯನ್ನ MLA ನಾಗೇಂದ್ರ ಅವರು ಮಾಡಿದ್ರು. ಶಾಸಕ ನಾಗೇಂದ್ರ ಸಹಾಯವನ್ನ ಕನ್ನಡಿಗರು ಕೊಂಡಾಡಿದ್ದಾರೆ. ಬಳ್ಳಾರಿಯ 35 ಜನ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯ 15 ಜನರು ಬಂದಿದ್ದಾರೆ. ಇವರೆಲ್ಲ ಸ್ಟ್ರಕ್ ಆಗಿದ್ರು, ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು, ನಮ್ಮನ್ನು ಕರೆಸ್ಕೊಳ್ಳಿ ಅಂತ ಕೇಳ್ತಾ ಇದ್ರು. ಮತ್ತೆ ಅಲ್ಲಿನ ನಾಗರಿಕರು ಅಂದ್ರೆ ಕನ್ನಡದವರೇ ಅಲ್ಲೇ ಹೋಗಿ ಸೆಟ್ಲ್ ಆಗಿರ್ತಾರಲ್ಲ ಅಂಥವ್ರು ಕೂಡ ಇವರಿಗೆ ಸಾಕಷ್ಟು ಸಹಾಯವನ್ನ ಮಾಡಿದ್ರು. ಯಾಕಂದ್ರೆ ಇವರೊಂದು ಟೂರ್ ಪ್ಲಾನ್ ಅಂತ ಹೋಗಿರ್ತಾರೆ. ಫಿನಾನ್ಷಿಯಲ್ ಕಂಡೀಷನ್ ಕೂಡ ದಿನ ಕಳೆದಂತೆ ವರ್ಸ್ಟ್ ಆಗ್ತಾ ಹೋಗ್ತಾ ಇತ್ತು. ಬಟ್ ಅಲ್ಲಿ ಊಟ ತಿಂಡಿ ವ್ಯವಸ್ಥೆ, ಆಶ್ರಯಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟ ಮೇಲೆ ಈಗ ಅವಕಾಶ ಸಿಕ್ಕಿದೆ. ಅವರನ್ನ ವಿಮಾನದ ಮುಖೇನ ಕರೆಸ್ಕೊಳ್ಳಲಾಗಿದೆ. ನಾಗೇಂದ್ರ ಹಾರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳಾದಂಥ ಶಾಸಕರಾಗಿರುವಂಥ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಬಹಳ ಫಲ ಕೊಟ್ಟಿದೆ. ಅವರು ಬಹಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ಡಿಸ್ಕಡ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಸೌದಿ ಅರೇಬಿಯಾದಲ್ಲಿ ಸಿಲುಕಿದ್ದಂತ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಜಿದ್ದಾ ಏರ್ಪೋರ್ಟ್ ಇಂದ ಬೆಂಗಳೂರಿಗೆ ಬಂದಿದ್ದಾರೆ. ಯುದ್ಧದ ಮಧ್ಯೆ ಜಿದ್ದಾದಿಂದ ಬೆಂಗಳೂರಿಗೆ ಮೊದಲ ವಿಮಾನ ಬಂದಿದೆ. 6E78 ವಿಮಾನದಲ್ಲಿ 200ಕ್ಕೂ ಹೆಚ್ಚು ಪ್ರಯಾಣಿಕರು ಬಂದಿದ್ದಾರೆ. ಸೇಫ್ ಆಗಿ ಬೆಂಗಳೂರಿಗೆ ಬಂದಿದ್ದಕ್ಕೆ ಸಹಜವಾಗಿ ಅವರಿಗೊಂದು ಖುಷಿ ಇದೆ. ಆತಂಕ ಇತ್ತು, ಯಾಕಂದ್ರೆ ಏನು ಅಲ್ಲೇನು ಕ್ಷಿಪಣಿ ದಾಳಿ ಮಧ್ಯದವರು ಅವ್ರು ಇರಲಿಲ್ಲ. ಸ್ಟಿಲ್ ಆ ಸೌಂಡ್ ಇರ್ಬೋದು, ಕಣ್ಣಾರೆ ಕ್ಷಿಪಣಿ ಹೋಗೋದನ್ನೆಲ್ಲ ನೋಡ್ತಾ ಇದ್ರು. ಒಂದು ಆತಂಕ ಅನ್ನೋದು ಇರುತ್ತಲ್ಲ, ಹಂಗಾಗಿ ಸೇಫ್ ಆಗಿ ಬೆಂಗಳೂರಿಗೆ ಬಂದ ತಕ್ಷಣ ಕನ್ನಡಿಗರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಜಿದ್ದಾ ಏರ್ಪೋರ್ಟ್ ಇಂದ ಫಸ್ಟ್ ಫ್ಲೈಟ್ ಬಂದಿರೋದು. ಈ ಸಂಘರ್ಷ ಎಲ್ಲ ಆರಂಭ ಆದಮೇಲೆ 200ಕ್ಕೂ ಹೆಚ್ಚು ಮಂದಿ ಕನ್ನಡಿಗರು ವಾಪಸ್ ಬಂದಿದ್ದಾರೆ. ಬೆಂಗಳೂರಿಗೆ ಬರ್ತಾ ಇದ್ದಂಗೆ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಅಲ್ಲಿನ ಆ ಸಿಚುವೇಶನ್ ಹೇಗಿತ್ತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೇಳೋಣ. ಸೌದಿ ಮಕ್ಕಾ ಎಲ್ಲ ಸೇಫ್ ಇದೆ. ರಿಯಾದಕ್ಕ ಒಂದು ಫಾರ್ಮ್ ಹಾಕಿದೀನಿ ಇರಾನ್ ಅವರು. ಇಲ್ಲ ಫ್ಲೈಟ್ಸ್ ಇವೆಲ್ಲಗಳು ಕ್ಯಾನ್ಸಲ್ ಆಗಿದೆ. ಜಾಸ್ತಿ ಅವರು ಎಲ್ಲ ಹತ್ತಕ್ಕಾಗಿದೆ. ಜೆದ್ದಾ ಹತ್ರ, ಮಕ್ಕಾ ಹತ್ರ, ರಿಯಾದ್ ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡ್ಬೇಕು ಇವಾಗ ಎಲ್ಲಾರ್ಗೆ, ಇಂಡಿಯಾ ಅವ್ರಿಗೆ ವಾಪಸ್. ನಾನ್ ನೋಡಿದ್ರು 1 ಮಂತ್ ಏನು ಟೇಸ್ಟ್ ಹೋಗಿತ್ತು, ಅದೇ ಉಮ್ರಾಗೆ ಹೋಗಿ ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಫ್ಲೈಟ್ ನಮ್ದೇನೆ ಕ್ಯಾನ್ಸಲ್ ಆಗಿರೋದು. ಗಲ್ಫ್ ಏರ್ ಇತ್ತು ನಮ್ದು ಫ್ಲೈಟ್. ಫಸ್ಟ್ ಮಾರ್ಚ್ಗೆ ಇತ್ತು, ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ಮನೆ ಹತ್ರ ಬೇಗ ಬಂದ್ಬಿಡಿ ಅಂತ, ಪರಿಸ್ಥಿತಿ ಚೆನ್ನಾಗಿಲ್ವ, ಬಂದ್ಬಿಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು 20 ಮೆಂಬರ್ಸ್ ಹೋಗಿತ್ತು. 20 days ಆಯ್ತು. 3 days ಫ್ಲೈಟ್ಸ್ ಮುಚ್ಚಿದ್ದು. ಇವಾಗ ಜಸ್ಟ್ 2 days ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಯ್ತು. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಆ ಕಡೆ, ಎಲ್ಲ ಸೇಫ್ ಇದೆ. ನಥಿಂಗ್ ಟು ವರಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟ್, ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ದು ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್
ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಹ್ಮ್. ಅದಕ್ಕೆ ಸ್ವಲ್ಪ ಒಂದೆರಡು ದಿವಸ ವೇಟ್ ಮಾಡಿದ್ರು ಅವರು, ನಮ್ ಜೊತೆಗೆ ಬರ್ತೀವಿ. 14 ಮೆಂಬರ್ಸ್ ಬಂದಿದೀವಿ, ಓಕೆ. ನಮ್ ಗ್ರೂಪ್ ಮೆಂಬರ್ಸ್. ಹಾ, ಪ್ರವಾಸಕ್ಕೆ ಹೋಗಿದ್ದ ಈಗ? ಪ್ರವಾಸ ಇದಾರೆ ಬಹಳ ಜನ ಇದಾರೆ. ಅಲ್ಲಿ ಊಟ ಇವಾಗ ತಿಂಡಿಗೆಲ್ಲ ರಂಜಾನ್ ಅಂತಲ್ಲ, ಹಾ. ಬಹಳ ಜನ.